ನಮಸ್ಕಾರ. ನೀವು ನೋಡ್ತಾ ಇರೋದು ಟೇಸ್ಟ್ ಆಫ್ ಉಪಹಾರ. ನಾನು ಸುರೇಶ್ ಶೆಟ್ಟಿ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ಎಲ್ಲಿ ಹೋದೋ ನಿನ್ನಷ್ಟು ನೆಮ್ಮದಿಯೋ ರಾಮ. ರಾಮ 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 ಕೇವಲ ಹಿಂದೂಗಳಿಗಷ್ಟೇ ಸೀಮಿತ ಅಲ್ಲ. ರಾಮ ಎಲ್ಲರಿಗೂ ಆದರ್ಶ ಪುರುಷ. ರಾಮನು ಎಲ್ಲಿದ್ದನೋ ಅಲ್ಲಿ ನೆಮ್ಮದಿ, ರಾಮ ಎಲ್ಲಿದ್ದನೋ ಸಹಬಾಳ್ವತ್ವೆ, ರಾಮ ಎಲ್ಲಿದ್ದನೋ ಸುಖ ಶಾಂತಿ ನೆಮ್ಮದಿ ಇರುತ್ತದೆ. ಇಂಥ ಸಂದರ್ಭದಲ್ಲಿ ರಾಮನ ಜನ್ಮಭೂಮಿ ಅಯೋಧ್ಯದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೀತಾ ಇದೆ. ತುಂಬ ಖುಷಿ ಪಡುವಂಥ ವಿಷಯ ಏನು ಗೊತ್ತಾ? ಈಗ ಭಾರತದ ಎಲ್ಲ ಕಡೆಯೂ ಎಷ್ಟೊಂದು ಪ್ರಜೆಗಳು ಅಂದರೆ ಅಲ್ಲಿನ ಜನತೆಗಳು ತಮ್ಮ ತಮ್ಮ ಊರಿನ ದೇವಸ್ಥಾನಗಳಲ್ಲಿ ಅಲಂಕಾರ, ಶೃಂಗಾರ, ಬಣ್ಣವಚ್ಚಿ, ದುಡ್ಡು ಖರ್ಚು ಮಾಡಿ, ಶ್ರಮಪಟ್ಟು ಎಷ್ಟೆಲ್ಲ ಅದ್ಭುತವಾಗಿ ಈ ಹಬ್ಬನ ದೀಪಾವಳಿ ಥರ ಆಚರಿಸ್ಕೊತಾ ಇದ್ದಾರೆ. ಇದನ್ನು ನೋಡೋದೇ ನನಗಂತೂ ತುಂಬ ಖುಷಿ. ಇಷ್ಟು ಸಾಧ್ಯ ಮಾಡಿಸಿದ್ದು ನರೇಂದ್ರ ಮೋದಿಜಿ, ಧನ್ಯವಾದಗಳು. ಒಳ್ಳೆ ಹಬ್ಬದ ವಾತಾವರಣ ಸೃಷ್ಟಿಯಾಗ್ತಾಯಿದೆ ನಮ್ಮ ಕೋಲಾರ ತಾಲೂಕಿನಲ್ಲಿ. ಕೋಲಾರ ತಾಲೂಕು RL ಜಾಲಪ್ಪ ಹಾಸ್ಪಿಟಲ್ ಪಕ್ಕದಲ್ಲಿ ಶ್ರೀ ರಾಮಾಂಜನೇಯ ದೇವಸ್ಥಾನ ಇದೆ. ಅದ್ಭುತವಾಗಿ ಸಜ್ಜಗೊಂಡಿದ್ದಾರೆ. ಇಲ್ಲಿನ ಕಾರ್ಯ ಎಲ್ಲವನ್ನು ವಹಿಸ್ಕೊಂಡಿರೋ, ಏನೇನು ಕಾರ್ಯ ನಡೀತಾ ಇದೆ ಇದನ್ನೆಲ್ಲ ವಹಿಸ್ಕೊಂಡಿರೋರು ರಮೇಶ್ ಕಾಲೆ. ಅವ್ರ ಹತ್ರ ಮಾತಾಡೋಣ ಮತ್ತು ದೇವ್ರ ದರ್ಶನ ಮಾಡಿಕೊಂಡು ಇಲ್ಲಿ ಏನೇನಿದೋ ನಿಮಗೆಲ್ಲ ತೋರಿಸ್ಬೇಕು ಅಂತಲೇ ಈ ವಿಡಿಯೋ ಮಾಡ್ತಾ ಇರೋದು. ಭಕ್ತಿ ಮತ್ತು ಶ್ರದ್ಧೆ ಮನುಷ್ಯನಲ್ಲಿ ತುಂಬಿದರೆ ಏನು ಬೇಕಾದರೂ ಸಾಧಿಸ್ಬೋದು. ಯದಾ ಯದಾ ಧರ್ಮಸ್ಯ ಗ್ಲಾನಿರ್ಭವತ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮನಾಮಂ ಸೃಜಾಮ್ಯಃ ಪರಿತ್ರಣಾಯ ಸಾಧೂನಾಂ ವಿನಾಶಾಯ ಚತುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಅಂದು ಮಹಾಭಾರತದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದರು. ಈಗ ಕಲಿಯುಗದಲ್ಲಿ ರಾಮನು ನರೇಂದ್ರ ಮೋದಿಜಿಗೆ ಹೇಳಿ ಈ ಧರ್ಮ ಕಾರ್ಯವನ್ನು ನಡೆಸ್ತಾ ಇದ್ದಾನೆ. ಇದರಲ್ಲಿ ಪ್ರತಿಯೊಬ್ಬ ಭಾರತೀಯರು ಭಾಗಗೊಂಡಿದ್ದಾರೆ. ರಾಮ ಕಣ ಕಣದಲ್ಲೂ ರಾಮನೇ ಇದ್ದಾನೆ ಅಂತ ಹೇಳೋದಕ್ಕೆ ಇಡೀ ವಿಡಿಯೋನೇ ಸಾಕ್ಷಿ, ಈ ಜನಗಳೇ ಸಾಕ್ಷಿ. ಸೋಮವಾರ ಬೆಳಗ್ಗೆ 6 ಗಂಟೆಯಿಂದ ಪೂಜೆ ಸ್ಟಾರ್ಟ್ ಆಗ್ತವೆ. 9 ಗಂಟೆಯಿಂದ ಹೋಮ ಯಜ್ಞಗಳು ನಡೀತವೆ. 12 ಗಂಟೆಗೆ ಮಹಾಮಂಗಳಾರತಿ ಇರುತ್ತೆ. ಈ ಎಲ್ಲ ಉಸ್ತುವಾರಿನ ವಹಿಸ್ಕೊಂಡಿರೋರು ರಮೇಶ್ ಕಾಳೆ. ಅವ್ರನ್ನ ಭೇಟಿಯಾಗೋಣ, ಅವ್ರ ಹತ್ರ ಮಾತಾಡಿ ಇನ್ನಷ್ಟು ಮಾಹಿತಿಯನ್ನು ಪಡೆದು ನಿಮಗೋಸ್ಕರನೇ ಈ ವಿಡಿಯೋ ಮಾಡ್ತಾ ಇರೋದು. ತಾವೆಲ್ಲರೂ ಪೂಜೆಗೆ ಆಗಮಿಸಿ. ಮುಂದಿನ ವಿಡಿಯೋ ರಮೇಶ್ ಕಾಳೆ. ತಿಂಗಳಿಂದ ನೋಡ್ತಾ ಇದ್ದೀನಿ ಈ ದೇವಸ್ಥಾನ ಇನಾಗ್ರೇಷನ್ ಮಾಡೋಕೆ ಹೊಸದಾಗಿ ಏನೇನು ಮಾಡಬೇಕು ಎಲ್ಲ ಶ್ರಮ ಪಟ್ಟು ಹಗಲು ರಾತ್ರಿ ನೋಡ್ತೀನಿ. ಇಲ್ಲಿ ಕುತ್ಕೊಂಡು ನೀವು ಕೆಲಸ ಮಾಡಿಸ್ತಾ ಇರ್ತೀರಾ. ಹೆಂಗೆ ಸರ್, ಏನು ನಿಮ್ಗೆ ಈ ತರ ಮಾಡ್ಬೇಕು ಅಂತ ಹೆಂಗೆ ಆಯ್ತು? ಅಯೋಧ್ಯ ರಾಮನ ಅಲ್ಲಿ ಯಾವತ್ತು ಪ್ರತಿಷ್ಠಾಪನೆ ಮಾಡ್ತಾರೋ ಅವತ್ತು ನಾವು ಅನ್ಕೊಂಡಿದ್ ನಾವು ಮಾಡ್ಲೇಬೇಕು. ನಾವು ಇದು ಮಾಡದಲ್ಲೇ ಇದ್ರೆ ನಮ್ಗೆ ಉಳಿಗಾಲ ಇಲ್ಲ ಅಂತ ಅವತ್ತು ಮಾಡಿದ್ ನಾವು. ಇದುವರೆಗೂ ಪೇಜಾವರ ಸ್ವಾಮಿಗಳು ಬಂದು 2004ರಲ್ಲಿ 24-25 ತಾರೀಕು ಇನಾಗ್ರೇಟ್ ಮಾಡಿದ್ರು. ಅವತ್ತೇ ಅವ್ರು ಹೇಳಿದ್ರು ಸ್ವಾಮಿಗಳು, ನಾವು ರಾಮ ಮಂದಿರ ಯಾವತ್ತಾಗುತ್ತೋ ಇಲ್ಲೋ ಗೊತ್ತಿಲ್ಲ ನಮ್ಗೆ, ನೀವು ಮಾಡಿದಿರ ನಮ್ಗೆ ತುಂಬಾ ಸಂತೋಷ ಆಯ್ತು ಅಂತ. ಅವತ್ತಿಂದ ನಾವು ರಾಮನವಮಿ, ಹನುಮ ಜಯಂತಿ ಎಲ್ಲ ತುಂಬಾ ಚೆನ್ನಾಗಿ ನಡ್ಸ್ಕೊಂಡ್ ಬರ್ತಾ ಇದೀವಿ. ಯಾವುದೇ ಇದಿರ್ತೀರ ಎಲ್ಲ ನಮ್ಮದ ಒಂದು ಗ್ರೂಪ್ ಇದೆ. ನಾವು ಹುಡುಗರು ಎಲ್ಲಾರು ಸೇರ್ತಾರೆ. ಪ್ರತಿಯೊಬ್ರು ಕಾಂಟ್ರಿಬ್ಯೂಷನ್ ಇದೆ. ಹೌದು, ಅದ್ಭುತ. ನಾನು ನೋಡ್ತೀನಿ ಸರ್, ಎಷ್ಟೋ ಸರಿ ನೋಡ್ತೀನಿ. ನೀವು ಇಲ್ಲಿ ಕೂತ್ಕೊಂಡಿರ್ತೀರ ಹಗಲು ರಾತ್ರಿ 8 ಗಂಟೆ ಆದ್ರೂ ಇಲ್ಲೇ ಇರ್ತೀರಾ. ಫ್ಯಾಷನ್ ಸರ್ ನಮ್ದು. ರಾಮ ಅಂದ್ರೆ ನಮ್ಗೆ ಅದು ರಕ್ತಗತವಾಗಿ ಬಂದ್ಬಿಟ್ಟಿದೆ ಅದು. ಅದಕ್ಕೋಸ್ಕರ ಅದು ನಮ್ಗೆ ಇದಾಗಿದೆ. ಈ ಸರ್ತಿ 22ನೇ ತಾರೀಕಲ್ಲ ಅಯೋಧ್ಯ ರಾಮ ಪ್ರತಿಷ್ಠಾಪನೆ ಆಗ್ತಾ ಇರೋದ್ರಿಂದ, ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ. 500 ವರ್ಷಗಳ ಕನಸು ಹಿಂದೂಗಳದು. ಆ ಕನಸು ಇದಿರೋದ್ರಿಂದ ಇವತ್ತು ನಾವು ನೆರವೇರಿಸ್ತಾ ಇರೋದ್ರಿಂದ ಇದನ್ನ ನಾವು ಇಲ್ಲೇನಾದ್ರು ಮಾಡಿದೀವಲ್ಲ ಅದನ್ನ ಸಾರ್ಥಕತೆ ಆಗ್ಬೇಕು. ನಾವು ಇಲ್ಲೇನೋ ಆಗಿರೋದ್ರಿಂದ ಜನಗಳಿಗೆಲ್ಲ ನೋಡ್ಬೇಕು ಅನ್ನೋ ಒಂದೇ ಒಂದು ಆಸೆಯಿಂದ ನಾವು ಇದನ್ನ ಎಲ್ಲ ಪೇಂಟು ಒಂದು 5 ಲಕ್ಷ ಖರ್ಚು ಮಾಡಿದ್ವಿ. ಜೀವ ಉದ್ಧಾರ ಮಾಡಿದ್ರ? ನಾನು ನೋಡಿದೆ. ಒಂದು 5 ಲಕ್ಷ ಖರ್ಚಾಗಿದೆ ಸರ್. 5 ಲಕ್ಷ ಖರ್ಚು ಮಾಡಿದ್ರ? ಎಲ್ಲ ನಾವು ಜನಗಳ ನಾವೆಲ್ಲ ಹುಡುಗರು. ಆಮೇಲೆ ಈ ಜಾಗ ಕೂಡ ದೇವಸ್ಥಾನಕ್ಕೆ ಬಿಟ್ಕೊಟ್ಟಿದ್ದೀರಂತಲ್ವಾ ಅಲ್ವಾ ಸರ್? ಈ ಜಾಗ ಬಂದು ನಮ್ಮ ಜಾಲಪ್ಪ ಅವ್ರದ್ದು ಸರ್. ನಾನು ಒಂದು ಮಾತು ಹೇಳ್ತೀನಿ.
ನಾವು ಇಲ್ಲಿ ಬಂದು ಹೊಟ್ಟೆಪಾಡು ನಡೆಸ್ತಾ ಇದೀವಿ ಜಾಲಾಪುರದಿಂದಾನೆ. ಹೌದು ಸರ್, ಆಸ್ಪತ್ರೆ ಅನ್ನದಾತ ಆತ. ನಿಜ ನಾವು ಊಟ ಅವ್ರ ಹೆಸರಲ್ಲಿ 20-25 ಸಾವಿರ ಜನ ಊಟ ಮಾಡ್ತಾ ಇದ್ದೀವಿ ಸರ್. ಜಾಲಪ್ಪ ಅವರ ಆತ್ಮಗೆ ಶಾಂತಿ ಸಿಗಲಿ ಅಂತ ಕೃಪೆ ಇದು. ಇವತ್ತು ನಮ್ಮ ಸ್ವಾಮಿಗಳಿದಾರಲ್ಲ, ಅವ್ರಿಗೆ ಸಂಬಳ ಅವರೇ ಕೊಡ್ತಾ ಇರೋದು, ಕಾಲೇಜಿಂದಾನೇ ಬರುತ್ತೆ. ಆರ್.ಎಲ್. ಜಾಲಪ್ಪ ಕಾಲೇಜಿಂದಾನೇ ಬರುತ್ತೆ ಸಂಬಳ. ನಮ್ಮ ಆರ್.ಎಲ್. ಜಾಲಪ್ಪ ಅವ್ರಿಗೆ ಪ್ರಣಾಮಗಳು, ಶತಕೋಟಿ ಪ್ರಣಾಮಗಳು. ಥ್ಯಾಂಕ್ ಯು ಸರ್, ಧನ್ಯವಾದಗಳು.